ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಶರ್ಬತ್ತಿನ ಹಣ್ಣು ಅಂದರೆ ನಮ್ಮ ಮಂಗಳೂರು ಕಡೆ ಎಲ್ಲ ಬೆಳೆಯುವಂಥದ್ದು ಫ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ ನೋಡಿ. ಇದರಲ್ಲಿ ಎರಡು ಕಲರ್ ಬರುತ್ತೆ. ಒಂದು ಈ ಥರ ಆ್ಯಪಲ್ ಕಲರ್ ಇದೆ ರೆಡ್, ಮತ್ತೊಂದು ಇದು ಬರುತ್ತೆ ನೋಡಿ, ಇಲ್ಲಿ ಇದು ಎಲ್ಲೋ ಆಗುತ್ತೆ ಫುಲ್ ಹಣ್ಣಾದಾಗ ಈ ಥರ ಬರುತ್ತೆ. ಅಂದರೆ ತುಂಬಾ ಆರೋಗ್ಯಕರ. ನಮ್ಮ ಸುತ್ತಮುತ್ತ ಎಲ್ಲ ಲೋಕಲ್ ಆಗಿ ಚೆನ್ನಾಗಿ ಬೆಳೀತಾ ಇದೆ. ಮಂಗಳೂರು ಕಡೆ ಎಲ್ಲ ಒಳ್ಳೆ ಚೆನ್ನಾಗಿ ಬೆಳೀತಾ ಇರೋ ಹಣ್ಣಿದು. ಇವಾಗ ಸೀಸನ್ ಅಲ್ವ ಫ್ರೆಂಡ್ಸ್ ಇದ್ರದ್ದು. ಇದರಿಂದ ಏನಾದರೂ ನಿಮಗೆ ಶರ್ಬತ್ ಯಾವ ಥರ ಮಾಡ್ಕೋಬೋದು ಅಂದರೆ ಯಾರಾದರೂ ಬಂದಾಗ, ಇಲ್ಲದಿದ್ದರೆ ನಮಗೂ ಮನೆಯಲ್ಲಿ ಮಾಡ್ಕೊಂಡು ಕುಡಿಬೋದಲ್ಲ. ಹಾಗಾಗಿ ಅದರಿಂದ ಸಿಂಪಲ್ ಆಗಿರುವಂಥ ಶರ್ಬತ್ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಆಯಿತಾ. ಮತ್ತು ಆದಷ್ಟು ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಯಾರಾದರೂ ಪರಿಚಯದವರಿದ್ದರೆ ಅವರಿಗೆಲ್ಲ ನಮ್ಮ ಚಾನಲನ್ನು ಶೇರ್ ಮಾಡಿ. ಆದಷ್ಟು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಯಾರ್ಯಾರು ಹೊಸಬ್ರಿದ್ರೆ ನಮ್ಮ ಚಾನಲನ್ನು ಇಷ್ಟ ತನಕ ನೋಡ್ತಾ ಇಲ್ಲಂದರೆ, ಇವಾಗ ಹೊಸತು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ನೋಡಿ ಫ್ಯಾಷನ್ ಫ್ರೂಟ್ ಹಣ್ಣು, ಶರ್ಬತ್ ಹಣ್ಣು ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ಒಂದ್ಸಲಿ ತೊಳ್ಕೊಳ್ಳುವ ನೋಡಿ. ಇವಾಗ ಕ್ಲೀನೆಲ್ಲ ತೊಳ್ಕೊಂಡಾಯಿತು. ಇದು ಒಳ್ಳೆ ಹಣ್ಣಾಗಿದೆ. ಇದು ಈ ಕಲರ್, ಇದು ಒಳ್ಳೆ ಸ್ವೀಟ್ ಇರ್ತದೆ ಹಣ್ಣಾದರೆ. ಅಂದರೆ ಹಣ್ಣಾಗುವಷ್ಟು ಕೋತಿಗಳೆಲ್ಲ ಬಿಡೋದಿಲ್ಲ, ಮಂಗ ಎಲ್ಲ ತಿಂತದೆ ನೋಡಿ. ಇವಾಗ ಈ ಥರ ಇರುತ್ತೆ, ಕಟ್ ಮಾಡಿದಾಗ ನೋಡಿ ಈ ಥರ ಇರುತ್ತೆ ಇದರಲ್ಲಿ ಹಣ್ಣು. ನಮಗೆ ಒಳಗಿನ ಹಣ್ಣು ಮಾತ್ರ ಬೇಕು, ತಿರುಳು ಮಾತ್ರ ಬೇಕಾಗಿರುವಂಥದ್ದು. ಚೆನ್ನಾಗಿರುತ್ತೆ, ಹುಳಿ ಹುಳಿ ಇರುತ್ತೆ ಟೇಸ್ಟ್ ನೋಡಿ. ಈ ಥರ ಸಗದನ್ನು ತಿನ್ನಲಿಕ್ಕಾಗತ್ತೆ. ಇದಕ್ಕೆ ಸಕ್ಕರೆ ಹಾಕ್ಕೊಂಡು, ಅಂದರೆ ಕರೆಕ್ಟಾಗಿ ಸ್ವೀಟ್ ಹಾಕ್ಕೊಳ್ಳಿ. ಸ್ವೀಟ್ ಸ್ವಲ್ಪ, ಸಕ್ಕರೆ ಸ್ವಲ್ಪ ಕರಗಬೇಕು, ಅಷ್ಟು ತನಕ ಮಿಕ್ಸಿಂಗ್ ಮಾಡಬೇಕು. ಈ ಥರ ಸಹ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಒಂದು ನಿಮಗೆ ತೋರಿಸ್ಕೊಡ್ತೀನಿ, ಈ ಥರ ಸಹ ತಿನ್ಬೋದು ಅಂತೇಳಿ. ಫುಲ್ಲ ಮಿಕ್ಸಿಂಗ್ ಮಾಡಿದಾಗ ಸಿಹಿ ಎಲ್ಲ ಕರೆಕ್ಟಾಗಿರುತ್ತೆ, ಹುಳಿ ಹುಳಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ನೋಡಿ. ಇದೊಂದು ಈ ರೀತಿಯಾಗಿ ತಿನ್ನಲಿಕ್ಕಾಗುತ್ತೆ. ಮತ್ತು ಇನ್ನೊಂದು ಮೆಥಡಲ್ಲಿ ನಾನು ಶರ್ಬತ್ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ಇನ್ನೊಂದು ಥರ ಇದೆ ನೋಡಿ, ಅದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇದರಲ್ಲೂ ಅದೇ ಥರ ಇದೆ. ಇದು ಬಳ್ಳಿ ಥರ ಬರುತ್ತೆ, ಇದು ಗಿಡ ಅಂದರೆ ಫುಲ್ಲು ಬಳ್ಳಿ ಥರ ಹಬ್ಬಿ ಬರುವಂಥ ಗಿಡ ಇದು ನೋಡಿ. ಇದರಲ್ಲಿ ಬೀಜ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಕುಟುಂಬ ಕುಟುಂಬ ಅಂತೇಳಿ ಬಾಯಿಗೆ ಜಗಿಲಿಕ್ಕೆ ಸಿಗುತ್ತೆ, ಜ್ಯೂಸ್ ಕುಡಿದಾಗ ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ತಿರುಳನ್ನು ತೆಗೆದುಕೊಳ್ತಾ ಇದ್ದಾನೆ. ಒಳಗೆದು ಫುಲ್ಲು ತಿರುಳು ತೆಗಿಬೇಕು ಕಂಪ್ಲೀಟಾಗಿ. ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಕಟ್ ಮಾಡಿ ಹಾಕಿದ ನಂತರ ಅದಕ್ಕೆ ನಾವು ಕರೆಕ್ಟಾಗಿ ಸ್ವೀಟ್ ಹಾಕ್ಕೋಬೇಕು. ನೀವು ಎಷ್ಟು ಹಣ್ಣು ತಗೊಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಿಮಗೆ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ಸಿಹಿ ಎಷ್ಟು ಬೇಕಂದ್ರೆ. ಅಂದರೆ ಹುಳಿ ಇರ್ತದೆ ಹಣ್ಣು, ಹಣ್ಣಿಗೆ ಎಷ್ಟು ಸಿಹಿ ಬೇಕಷ್ಟು ಹಾಕ್ಕೊಳ್ಳಿ. ಅನಂತರ ಚೆನ್ನಾಗಿ ನೀರು ಸೇರಿಸ್ಕೊಂಡು ಜ್ಯೂಸ್ ರೆಡಿ ಆಗುತ್ತೆ ನೋಡಿ. ಸಿಂಪಲ್ ಅಲ್ವಾ ಫ್ರೆಂಡ್ಸ್. ಮತ್ತು ಮಿಕ್ಸಿ ಜಾರ್ಗೆ ಹಾಕಿ ಆ ಥರ ಸಹ ಮಾಡ್ಕೋಬೇಕಾಗತ್ತೆ. ಅದು ಬೀಜವನ್ನೆಲ್ಲ ಸೋಸಿ ಮಾಡ್ತಾರೆ. ಅದಕ್ಕಿಂತ ಇದು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಎಲ್ಲ ಫುಲ್ ಹೆಲ್ದಿಯಾಗಿರುತ್ತಲ್ಲ, ನ್ಯಾಚುರಲ್ ಆಗಿರುವಂಥ ಹಣ್ಣು. ಬೀಜ ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಸೋಸಿ ತೆಗೆಯೋದಕ್ಕಿಂತ ಈ ಥರ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸಿದ್ದೇನೆ ನಿಮಗೆ. ಸೋಸಿದಾಗ ಬೀಜ ಎಲ್ಲ ಹೋಗ್ಬಿಡುತ್ತೆ, ಅದರ ಸಹ ವಿಟಮಿನ್ ಹೋಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೇನೆ. ಚೆನ್ನಾಗಿರುತ್ತೆ ಮಾತ್ರ, ಹುಳಿ ಹುಳಿಯಾಗಿ ಸಿಹಿ ಸಿಹಿ ಸಕ್ಕರೆ ಸೇರಿಸಿ ಮತ್ತೊಂದು ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಹಾಕಿ ಕುಡಿದಾಗ ನೋಡಿ. ಇವಾಗ ಫಸ್ಟು ಗ್ಲಾಸ್ಗೆ ಹಾಕ್ತಾಯಿದ್ದೇನೆ, ನಾನು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೇನೆ, ಕೋಲ್ಡ್ ಆಗಿರಲಿ ಅಂತೇಳಿ. ಚೆನ್ನಾಗಿರುತ್ತೆ. ಮತ್ತು ಮಾಡಿದ ಜ್ಯೂಸನ್ನು ಹಾಕಿದರೆ ಆಯಿತು, ಗ್ಲಾಸಿಗೆ ಜ್ಯೂಸ್ ರೆಡಿ ಆಯಿತು ನೋಡಿ. ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್. ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.